ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರ ವಿರುದ್ಧ ಮಾನ್ಯ ರಾಜ್ಯಪಾಲರು ಅಬ್ರಹಾಂ ಅವರ ದೂರಿನ ಆಧಾರದಲ್ಲಿ ಮೂಡ ಬದಲಿ ನಿವೇಶನ ವಿಚಾರದಲ್ಲಿ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಆದೇಶಿಸಿರುವ ರಾಜ್ಯಪಾಲರ ನಡೆಯು ಸಂವಿಧಾನ ಬಾಹಿರವಾಗಿದ್ದು ಅದನ್ನು ನಮ್ಮ ಸಂಘಟನೆಯು ಬಲವಾಗಿ ಖಂಡಿಸುತ್ತೆ. ಮಾನ್ಯ ಸಿದ್ದರಾಮಯ್ಯ ಅವರು ಸದರಿ ವಿಷಯದಲ್ಲಿ ಯಾವುದೇ ರೀತಿಯ ಅಕ್ರಮ ಎಸಗಿರುವುದಿಲ್ಲ ಮತ್ತು ಇದೊಂದು ರಾಜಕೀಯ ಪ್ರೇರಿತವಾದ ಆದೇಶವಾಗಿದ್ದು ಕಾರಣ ಅವರು ಯಾವುದೇ ಕಾರಣಕ್ಕೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬಾರದು ಅಂತ ಅವರನ್ನ ನಮ್ಮ ಸಂಘಟನೆಯು ಒತ್ತಾಯಿಸುತ್ತೆ. ಅವರು ಕೈಗೊಳ್ಳೋ ಕಾನೂನು ಹೋರಾಟಕ್ಕೆ ಅವರ ಪರವಾಗಿ ದಲಿತ ಶೋಷಿತರ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಈ ಮೂಲಕ ನಮ್ಮ ಸಂಘಟನೆಯು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸುತ್ತೆ. ರಾಜ್ಯ ಸಂಘಟನಾ ಸಂಚಾಲಕರು ಆದ ವಾಳೀಶ್ ಬನ್ನಟ್ಟಿ, ಬೆಳಗಾವಿ ಜಿಲ್ಲಾ ವಿಭಾಗೀಯ ಮಹಿಳಾ ಘಟಕದ ಸಂಚಾಲಕಿ ಶ್ರೀಮತಿ ಗೀತಾ ಸಣ್ಣಕ್ಕಿ, ಬೆಳಗಾವಿ ಜಿಲ್ಲಾ ವಿಭಾಗೀಯ ಅಲ್ಪಸಂಖ್ಯಾತರ ಘಟಕದ ಸಂಚಾಲಕರು ಆದ ಅಲ್ಲಾ ಭಕ್ಷ ಮುಲ್ಲಾ, ಬೆಳಗಾವಿ ಜಿಲ್ಲಾ ಸಂಚಾಲಕರು ಆದ ಆನಂದ ತಾಯೇವಗೌಡ, ಬೆಳಗಾವಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಸಂಚಾಲಕರು ಆದ ರಂಜಾನ್ ಬಿಜಾಪುರ್, ಬೆಳಗಾವಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಸಂಘಟನಾ ಸಂಚಾಲಕರು ಆದ ಅಬ್ದುಲ್ ಮುಲ್ಲಾ, ಗೋಕಾಕ್ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಸಂಚಾಲಕರು ಆದ ಅಬ್ದುಲ್ ರಾವ್ ಖಾಜಿ, ಮೂಡಲಗಿ ತಾಲೂಕು ಸಂಚಾಲಕರು ಆದ ಬಸು ತಲ್ವಾರ್, ಮೂಡಲಗಿ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಸಂಚಾಲಕರು ಆದ ಸೈಯದ್ ಮಂಟೂರ್, ಮೂಡಲಗಿ ತಾಲೂಕು ಸಂಘಟನಾ ಸಂಚಾಲಕರು ಆದ ಉಸ್ಮಾನ್ ಮದಂ ಮಾವಿ, ಬಸು ತಲ್ವಾರ್, ಮೂಡಲಗಿ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಖಜಾಂಚಿ ಹಸನ್ ಸಾಬ್ ಮೊಗಟ್ ಖಾನ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.